ಆಕೆಗೆ ಮದುವೆಯಾಗಿ ಇಬ್ಬರು ಮುದ್ದಾದ ಮಕ್ಕಳಿದ್ರು. ಗಂಡ ಕೂಡ ಕಲ್ಗುಂಡಿನಂತೆ ಇದ್ದ. ಆದ್ರೆ ಪಕ್ಕದ ಮನೆಯವನ ಮೇಲೆ ಕಣ್ಣಿಟ್ಟಿದ್ದ ಆಂಟಿ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಗಂಡನಿಗೆ ತೋಡಿದ್ಲು ಗುಂಡಿ. ಕೆರೆ ನೋಡೋಕೆ ಹೋಗೋಣ ಅಂದ್ಲು, ಗಂಡನನ್ನೇ ಕೊಂದ್ಲು. ಹೆಣ್ಣು ಅನ್ನೋ ಮಾಯೆಯ ಅಂತರಾಳವನ್ನ ಅರಿತವರೇ ಇಲ್ಲ ಬಿಡಿ. ಯಾಕಂದ್ರೆ ಯಾರು ಯಾವ ಟೈಮ್ನಲ್ಲಿ ಹೇಗಿರ್ತಾರೋ ಹೇಳೋದಕ್ಕಾಗಲ್ಲ. ಹೆಣ್ಣಿನ ಮೋಹದ ಜಾಲಕ್ಕೆ ಸಿಲುಕಿದ ಅದೆಷ್ಟೋ ಮಂದಿ ಹೆಣವಾಗಿದ್ದಾರೆ. ಇನ್ನೆಷ್ಟೋ ಮಂದಿ ಅಮಾಯಕರ ಹೆಣವನ್ನೂ ಉರುಳಿಸಿದ್ದಾರೆ. ಇದು ಕೂಡ ಇಂಥದ್ದೇ ಕಾಮದ ಪ್ರೇಮ ಕಥೆ. ಗಂಡು ಮಕ್ಕಳು ಇದ್ರೂ ಇನ್ನೊಬ್ಬನ ಸಂಗ ಬೆಳೆಸಿದವಳು ಜೀವಕ್ಕೆ ಜೀವ ಅಂತಿದ್ದ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. ಇವಳೆ ನೋಡಿ ಕಟ್ಕೊಂಡ ಗಂಡನಿಗೆ ಗೋರಿ ತೋಡಿದ ಪರಮಪಾಪಿ. ಹೆಸರು ಶಹೀನಾ ಬಾನು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ನಡೆಸ್ತಿದ್ರು. ಗಾರೆ ಕೆಲಸ ಮಾಡುತ್ತಿದ್ದ ಶಫೀವುಲ್ಲಾ ಹೆಂಡತಿ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಿದ್ದ. ಆದ್ರೆ ಈ ಸುಪ್ನಾತಿಗೆ ಪಕ್ಕದ ಮನೆ ಮುಬಾರಕ್ ಮೇಲೆ ಪ್ಯಾರಾಗಿ ಹೋಗಿತ್ತು. ಸ್ನೇಹದ ಸಲುಗೆಯಲ್ಲಿದ್ದವಳು ದಿನ ಕಳಿತಿದ್ದಂತೆ ಪ್ರೇಮದಾಟಕ್ಕೆ ತಿರುಗಿದ್ರು. ಹೀಗಾಗಿ ಗಂಡ ಮಕ್ಕಳಿದ್ರು ಕೂಡ ನನ್ನನ್ನೇ ಮದುವೆ ಆಗುವಂತ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ಲು. ಯಾವಾಗ ಇವರಿಬ್ಬರ ಕಳ್ಳಾಟ ಜೋರಾಯ್ತೋ ಕಟ್ಕೊಂಡ ಗಂಡನಿಗೆ ಗುಂಡಿ ತೋಡೋದಕ್ಕೆ ಸ್ಕೆಚ್ ರೆಡಿ ಮಾಡಿದ್ದಳು. ಶಫೀವುಲ್ಲಾ ಹಾಗೂ ಮುಬಾರಕ್ ನಡುವೆ ಒಂದೊಳ್ಳೆ ಸ್ನೇಹವಿತ್ತು. ಸ್ನೇಹಿತನಾಗಿ ಬಂದವ ಮನೆ ಮುರಿಯೋ ಕೆಲಸ ಮಾಡುತ್ತಿದ್ದಾನೆ ಅನ್ನೋದರ ಸಣ್ಣ ಸುಳಿವು ಇರಲಿಲ್ಲ. ಇದನ್ನೇ ಅಸ್ತ್ರ ಮಾಡಿಕೊಂಡ ಮುಬಾರಕ್ ಮದಗ ಮಾಸೂರು ಕೆರೆ ನೋಡುವುದಕ್ಕೆ ಹೋಗೋಣ ಬಾ ಅಂತ ಶಹೀನಾ ಜೊತೆ ಶಫೀವುಲ್ಲಾನನ್ನು ಕರ್ಕೊಂಡು ಹೋಗಿದ್ದ. ಅಲ್ಲೇ ಎಣ್ಣೆ ಪಾರ್ಟಿ ಮಾಡಿದವರು ಒಂದಷ್ಟು ಹೊತ್ತು ಖುಷಿ ಆಗಿದ್ರು. ನಂತರ ಕೆರೆ ನೋಡೋ ನೆಪದಲ್ಲಿ ನೀರಿಗೆ ತಳ್ಳಿ ಆತ್ಮಹತ್ಯೆಯ ನಾಟಕವಾಡಿದ್ರು. ಆದ್ರೆ ಮೃತದೇಹವನ್ನ ಮೇಲಕ್ಕೆತ್ತಿದಾಗ ಮೈ ಮೇಲೆ ಗಾಯವಾದ ಕಲೆಗಳಿದ್ವು. ಇದು ಪೊಲೀಸರಿಗೆ ಅನುಮಾನ ಮೂಡಿಸುತ್ತಿದ್ದಂತೆ ಶಹೀನಾ ಬಾನು ಹಾಗೂ ಮುಬಾರಕ್ಗೆ ಡ್ರಿಲ್ ಮಾಡಿದ್ರು. ಆಗಲೇ ನೋಡಿ ಸತ್ಯ ಕಕ್ಕಿದ್ದು. ಒಟ್ನಲ್ಲಿ ಪ್ರಿಯಕರನಿಗಾಗಿ ಗಂಡನಿಗೆ ಚಟ್ಟ ಕಟ್ಟಿದವಳು ಕಂಬಿ ಹಿಂದೆ ಸೇರಿದ್ದು. ಏನೂ ಅರಿಯದ ಮಕ್ಕಳು ಮಾತ್ರ ಬೀದಿಗೆ ಬಿದ್ದಿದ್ದಾರೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಕನ್ನಡ, ಹಾವೇರಿ.